ಮೊದಲನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಪಕ್ಷಿ ಯಾವುದು? ಎ ನವಿಲು, ಬಿ ಆಸ್ಟ್ರಿಚ್, ಸಿ ರಣಹದ್ದು, ಡಿ ಆನೆ ಹಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ಹಕ್ಕಿ. ಇನ್ನು ಎರಡನೆಯ ಪ್ರಶ್ನೆ, ಒಣದ್ರಾಕ್ಷಿಯಲ್ಲಿ ಯಾವ ವಿಟಮಿನ್ ಹೇರಳವಾಗಿ ಕಂಡುಬರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. ಮೂರನೆಯ ಪ್ರಶ್ನೆ, ದೇಹದಲ್ಲಿ ಅತ್ಯಂತ ಶಕ್ತಿಯುತವಾದ ಮೂಳೆ ಯಾವುದು? ಎ ತಲೆಬುರುಡೆಯ ಮೂಳೆ, ಬಿ ತೊಡೆಯ ಭಾಗದ ಮೂಳೆ, ಸಿ ಕೈನ ಮೂಳೆ, ಡಿ ಬೆನ್ನುನಿನ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆಯ ಮೂಳೆ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶವನ್ನ ವಿಶ್ವದ ಸಕ್ಕರೆಯ ಬಟ್ಟಲು ಎಂದು ಕರೆಯಲಾಗುತ್ತದೆ? ಎ ಅಮೆರಿಕಾ, ಬಿ ಜಪಾನ್, ಸಿ ಕ್ಯೂಬಾ, ಡಿ ಚೈನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯೂಬಾ. ಐದನೆಯ ಪ್ರಶ್ನೆ, ಮೊದಲ ಮೀನುಗಾರಿಕೆ ಕಾಲೇಜನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಎ ಕೋಲಾರ, ಬಿ ಮಂಗಳೂರು, ಬಿ ಶಿವಮೊಗ್ಗ, ಸಿ ಹುಬ್ಬಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರಿನಲ್ಲಿ. ಆರನೆಯ ಪ್ರಶ್ನೆ, ಗಿಡದ ಯಾವ ಭಾಗದಿಂದ ಅರಿಶಿನವನ್ನ ಉತ್ಪತ್ತಿ ಮಾಡಲಾಗುತ್ತದೆ? ಎ ಎಲೆಯ ಭಾಗ, ಬಿ ಹೂವ, ಸಿ ಮೊಗ್ಗು, ಡಿ ಬೇರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇರು. ಏಳನೆಯ ಪ್ರಶ್ನೆ, ಅತ್ಯಂತ ಸಿಹಿಯಾದ ಹಣ್ಣು ಯಾವುದು? ಎ ಸಪೋಟ ಹಣ್ಣು, ಬಿ ಮಾವಿನ ಹಣ್ಣು, ಸಿ ದ್ರಾಕ್ಷಿ, ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು. ಎಂಟನೆಯ ಪ್ರಶ್ನೆ, ವಜ್ರಗಳ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಇಂಡಿಯಾ, ಬಿ ಅಮೆರಿಕಾ, ಸಿ ಚೈನಾ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ. ಒಂಬತ್ತನೆಯ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ಗ್ರಾಂ ಇರುತ್ತದೆ? ಎ 1150 ಗ್ರಾಂ, ಬಿ 1350 ಗ್ರಾಂ, ಸಿ 1230 ಗ್ರಾಂ, ಡಿ 1250 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1350 ಗ್ರಾಂ. ಹತ್ತನೆಯ ಪ್ರಶ್ನೆ, ಎಷ್ಟು ರಾಜ್ಯಗಳಲ್ಲಿ ಗಂಗಾ ನದಿ ಹರಿಯುತ್ತದೆ? ಎ 5 ರಾಜ್ಯಗಳು, ಬಿ 3 ರಾಜ್ಯಗಳು, ಸಿ 2 ರಾಜ್ಯಗಳು, ಡಿ 7 ರಾಜ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5 ರಾಜ್ಯಗಳು. 11ನೆಯ ಪ್ರಶ್ನೆ, ಯಾವ ರಾಜ ತನ್ನ ಸ್ವಂತ ಸಹೋದರನನ್ನೇ ಕೊಂದನು? ಎ ಅಕ್ಬರ್, ಬಿ ಅಶೋಕ ಚಕ್ರವರ್ತಿ, ಸಿ ಬಾಬರ್, ಡಿ ಶಹಾ ಜಹಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ಚಕ್ರವರ್ತಿ. 12ನೆಯ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಪುರುಷರಲ್ಲಿ ಬಂಜೇತನದಂತಹ ಸಮಸ್ಯೆ ಕಾಡುವುದಿಲ್ಲ? ಎ ಗೋಡಂಬಿ, ಬಿ ಪಾಲಕ್ ಸೊಪ್ಪು, ಸಿ ದ್ರಾಕ್ಷಿ,
ಡಿ ಅವಕ್ಯಾಡೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅವಕ್ಯಾಡೋ. 13ನೆಯ ಪ್ರಶ್ನೆ, ಯಾವ ಸಮಸ್ಯೆ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ? ಎ ಖಿನ್ನತೆ, ಬಿ ಹಠ, ಸಿ ಒತ್ತಡ, ಡಿ ಕೋಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಖಿನ್ನತೆ. 14ನೆಯ ಪ್ರಶ್ನೆ, ರಕ್ತದಲ್ಲಿ ಯಾವುದು ಹೆಚ್ಚಾದರೆ ಹೃದ್ರೋಗ ಕಾಣಿಸಿಕೊಳ್ಳುತ್ತದೆ? ಎ ಪ್ಲೇಟ್ಲೆಟ್ಸ್, ಬಿ ಕೊಬ್ಬಿನಾಂಶ, ಸಿ ರೆನ್ನಿನ್, ಡಿ ಸಕ್ಕರೆ ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೆನ್ನಿನ್. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಬೆಳಗ್ಗೆ ಬ್ರಷ್ ಮಾಡದೆ ಹಾಗೆ ನೀರನ್ನು ಸೇವಿಸಿದರೆ ಏನಾಗುತ್ತದೆ? ಎ ಥೈರಾಯ್ಡ್ ಸಮಸ್ಯೆ ಬರುತ್ತದೆ, ಬಿ ಇಮ್ಯುನಿಟಿ ಜಾಸ್ತಿಯಾಗುತ್ತದೆ, ಸಿ ಕಿಡ್ನಿ ಆರೋಗ್ಯವಾಗಿರುತ್ತದೆ, ಡಿ ಉಷ್ಣ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಮ್ಯುನಿಟಿ ಪವರ್ ಜಾಸ್ತಿಯಾಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.